ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಯಾವಾಗಲೂ ನಿಮ್ಮ ಸ್ವಂತ ಜನರ ಬಗ್ಗೆ ಎಚ್ಚರವಾಗಿರಿ. ರಾವಣ ಸೋತಿದ್ದು ರಾಮನಿಂದಲ್ಲ, ವಿಭೀಷಣನಿಂದ. ಅದಕ್ಕೆ ನಮ್ಮ ಸ್ವಂತ ಜನರ ಬಗ್ಗೆ ಯಾವಾಗಲೂ ಎಚ್ಚರವಾಗಿರಬೇಕು. ನಮ್ಮ ಹತ್ರನೇ ಇರ್ತಾರೆ, ನಮಗೆ ಬಿತ್ತಿರ್ತಾರಲ್ಲಿ ವಿಷಬೀಜ ಬಿತ್ತಿರ್ತಾರೆ. ಭಾಳ ಎಚ್ಚರವಾಗಿರಬೇಕು. ಯಾವಾಗಲೂ ಬೈಯೋರು ಒಳ್ಳೆಯದಕ್ಕೆ ಬೈಯೋದು, ಹೊಗಳೋರು ಕೆಟ್ಟದ್ದಕ್ಕೆ ಹೊಗಳೋದು. ಅದನ್ನು ತಿಳ್ಕೋಬೇಕಷ್ಟೇ ಜನ. ಇಲ್ಲ ಹೊಗಳಭಟ್ರನ್ನೇ ನಂಬೋದು ಜನ ಆಗಾಗ್ಬಿಟ್ಟಿದ್ದಾರೆ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಮಾಘ ಪುರಾಣದ 13ನೇ ಅಧ್ಯಾಯ ಶಿವನು ಪಾರ್ವತಿಗೆ ಮಾಘ ಮಾಸ ಮಹಿಮೆಯನ್ನು ವಿವರಿಸೋದು ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಃ ಸೀದಸಾದನಂ. ವಸಿಷ್ಠ ಮಹರ್ಷಿಗಳು ದಿಲೀಪನಿಗೆ ಮಾರ್ಕಂಡೇಯ ವೃತ್ತಾಂತವನ್ನು, ಶಿವಲಿಂಗಾಕಾರದ ವೃತ್ತಾಂತವನ್ನು ವಿವರಿಸಿದ ಬಳಿಕ ಇನ್ನಷ್ಟು ಕೇಳಬೇಕೆಂಬ ಕುತೂಹಲ ವ್ಯಕ್ತಪಡಿಸಿದ. ದಿಲೀಪ ಮಹಾರಾಜನು ಮತ್ತೆ ಹೀಗೆ ಪ್ರಶ್ನಿಸಿದನು: ಪೂಜ್ಯರೇ, ಈಗ ಮಾಘಮಾಸ ಮಹಿಮೆಯನ್ನು ಇನ್ನಷ್ಟು ಕೇಳಬೇಕೆಂಬ ಕೋರಿಕೆ ಉಂಟಾಗಿದೆ ಎಂದು ಪ್ರಾರ್ಥಿಸಿದಾಗ ವಸಿಷ್ಠರು ಹೇಳತೊಡಗಿದರು. ಮೊದಲು ಪಾರ್ವತೀದೇವಿಗೆ ಶಿವನು, ನಾರದರಿಗೆ ಬ್ರಹ್ಮನು ಮಾಘಮಾಸದ ಮಹಿಮೆಯನ್ನು ಕುರಿತು ಹೇಳಿದ್ದಾರೆ. ಶಿವನು ಪಾರ್ವತಿಗೆ ಹೇಳಿದ ವಿಧಾನವನ್ನು ವಿವರಿಸುವೆ ಕೇಳೋ. ಒಂದು ದಿನ ಪರಶಿವನು ಗಣಾದಿಗಳಿಂದ ಸೇವಿತನಾಗಿ ನಾನಾರತ್ನ ವಿಭೂಷಿತನಾದ ಕೈಲಾಸದಲ್ಲಿದ್ದ ಮಂದಾರ ವೃಕ್ಷದ ಸಮೀಪ ಏಕಾಂತವಾಗಿ ಕುಳಿತಿರುವ ಸಮಯದಲ್ಲಿ ಜಗಜ್ಜನನಿ ಪಾರ್ವತೀದೇವಿಯ ಪತಿ ಪಾದಗಳಿಗೆ ನಮಸ್ಕರಿಸಿ, ಸ್ವಾಮಿ, ನಿಮ್ಮಿಂದ ಅನೇಕ ಪುಣ್ಯ ವಿಷಯಗಳನ್ನು ಕಲಿತಿದ್ದೇನೆ. ಆದರೆ ಪ್ರಯಾಗ ಕ್ಷೇತ್ರ ಮಹಿಮೆಯನ್ನು, ಮಾಘಮಾಸ ಮಹಿಮೆಯನ್ನು ಕೇಳಬೇಕೆಂಬ ಅಪೇಕ್ಷೆ ಉಂಟಾಗಿದೆ. ಆದ್ದರಿಂದ ಈ ಏಕಾಂತ ಸಮಯದಲ್ಲಿ ಕ್ಷೇತ್ರ ಮಹಿಮೆಯನ್ನು ವಿವರಿಸಬೇಕೆಂದು ಅವನು ಕೇಳ್ಕೊತಾನೆ. ಪ್ರಾರ್ಥಿಸುತ್ತಿರುವನೆಂದು ಬೇಡಿಕೊಂಡಾಗ ಪಾರ್ವತಿ ಪತಿಯಾದ ಶಂಕರನು ಮಂದಹಾಸದಿಂದ ಹೀಗೆ ವಿವರಣೆ ಕೊಡ್ತಾನೆ: ದೇವ, ನಿನ್ನ ಇಷ್ಟವನ್ನು ಖಂಡಿತ ಈಡೇರಿಸುತ್ತೇನೆ, ಶ್ರದ್ಧೆಯಿಂದ ಕೇಳು. ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಮಾಘ ಮಾಸದ ಪ್ರಾತಃ ಕಾಲದಲ್ಲಿ ಯಾವ ಮನುಷ್ಯನು ನದಿಯಲ್ಲಿ ಸ್ನಾನ ಮಾಡುತ್ತಾನೋ ಆತನು ಸಕಲ ಪಾಪಗಳಿಂದಲೂ ವಿಮುಕ್ತನಾಗುವುದು ಅಲ್ಲದೆ ಜನ್ಮಾಂತರದಲ್ಲಿ ಮೋಕ್ಷವನ್ನು ಹೊಂದುತ್ತಾನೆ. ಹಾಗೆಯೇ ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿದ್ದಾಗ ಪ್ರಯಾಗ ಕ್ಷೇತ್ರದಲ್ಲಿ ನರನು ಸ್ನಾನ ಮಾಡಿದಾಗ ಆತನಿಗೆ ವೈಕುಂಠ ಪ್ರಾಪ್ತಿಯಾಗುತ್ತದೆ. ಅಷ್ಟೇ ಅಲ್ಲ, ಜೀವನದ ನದಿ ಇಲ್ಲದಿದ್ದರೂ ಕಡೆಗೆ ಗೋದಾವರಿಯಲ್ಲಿ ಮುಳುಗುವಷ್ಟು ನೀರಿನಿರುವ ಕಡೆಯಲ್ಲಾಗಲಿ ಸರೋವರದಲ್ಲಾಗಲಿ ಮಾಘ ಮಾಸದ ಪ್ರಾತಃ ಕಾಲ ಸ್ನಾನ ಉನ್ನತ ಫಲವನ್ನು ನೀಡುವುದಲ್ಲದೆ ಸಮಸ್ತ ಪಾಪಗಳು ಬಿಟ್ಟು ಹೋಗುತ್ತವೆ. 2ನೇ ದಿನ ಸ್ನಾನ ಮಾಡಿದರೆ ವಿಷ್ಣು ಲೋಕಕ್ಕೆ ಹೋಗುತ್ತಾರೆ. 3ನೇ ದಿನ ಸ್ನಾನದಿಂದ ವಿಷ್ಣು ದರ್ಶನ ಉಂಟಾಗುತ್ತದೆ. ಮಾಘ ಮಾಸದಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿರುವ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಆ ಮನುಷ್ಯಗೆ ಮರುಜನ್ಮ ಇರುವುದೇ ಇಲ್ಲ. ದೇವಿ, ಮಾಘಮಾಸ ಸ್ನಾನ ಫಲ ಇಂತಿಷ್ಟೆಂದು ಹೇಳಲಾಗುವುದಿಲ್ಲ. ಮಾಘ ಮಾಸದಲ್ಲಿ ಭಾಸ್ಕರನು ಮಕರ ರಾಶಿಯಲ್ಲಿರುವಾಗ ಯಾವುದು ಅನುಕೂಲಕರವೋ, ಅಂದರೆ ನದಿಯಲ್ಲಾಗಲಿ, ಕೆರೆಯಲ್ಲಾಗಲಿ, ಬಾವಿಯಲ್ಲಾಗಲಿ, ಕಾಲುವೆಯಲ್ಲಾಗಲಿ, ಗೋಪಾದ ಮುಳುಗುವಷ್ಟು ನೀರಿರುವ ಕಡೆಯಲ್ಲಾಗಲಿ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ಸೂರ್ಯ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ದಾನ ಧರ್ಮ ಮಾಡಿ ಶಿವನ ಆಲಯದಲ್ಲಾಗಲಿ ವಿಷ್ಣು ಆಲಯದಲ್ಲಾಗಲಿ ದೀಪ ಹಚ್ಚಿ ಭಕ್ತಿ ಶ್ರದ್ಧೆಗಳಿಂದ ಪೂಜೆ ಮಾಡಿದ ಮನುಷ್ಯನಿಗೆ ದೊರೆಯುವ ಪುಣ್ಯಫಲ ಅಷ್ಟಿಷ್ಟಲ್ಲ ಅಂತ ವಿವರಣೆ ಕೊಡ್ತಾರೆ. ಯಾವ ಮನುಷ್ಯನಾದರೂ ತನ್ನ ಶರೀರದಲ್ಲಿ ಶಕ್ತಿ ಇಲ್ಲದೆ ನಡೆಯಲಾಗದಂಥವನು ಗೋಪಾದ ಮುಳುಗುವಷ್ಟು ನೀರಿರುವ ನದಿಯಲ್ಲಾಗಲಿ ಕಡೆಗೆ ಬಾವಿಯಲ್ಲಾಗಲಿ ಸ್ನಾನ ಮಾಡಿ ಶ್ರೀಹರಿ ದರ್ಶನ ಮಾಡಿದರೆ ಆತ ಎಂಥದ್ದೇ ಕಷ್ಟವನ್ನು ಅನುಭವಿಸುತ್ತಿದ್ದರೂ ಆ ಕಷ್ಟಗಳೆಲ್ಲ ಮೋಡದಂತೆ ಚದುರು ಹೋಗಿ ಮುಕ್ತನಾಗುತ್ತಾನೆ. ಯಾರಾದರೂ ತಿಳಿಯೋದೋ ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ನದಿ ಸ್ನಾನ ಮಾಡಿದರೆ ಆತನಿಗೆ ಅಶ್ವಮೇಧ ಯಾಗ ಮಾಡಿದ ಫಲ ದೊರೆಯುತ್ತದೆ. ಅಷ್ಟೇ ಅಲ್ಲದೆ ಮಾಘ ಮಾಸವಿಡೀ ಪ್ರಾತಃ ಕಾಲದಲ್ಲಿ ನದಿ ಸ್ನಾನ ಮಾಡಿ ಶ್ರೀಮನ್ನಾರಾಯಣನನ್ನು ಪೂಜಿಸಿ ಸಾಯಂಕಾಲ ಸಮಯದಲ್ಲಿ ಮಾಘ ಪುರಾಣ ಓದಿ ವಿಷ್ಣು ಮಂದಿರದಲ್ಲಾಗಲಿ ಶಿವಾಲಯದಲ್ಲಾಗಲಿ ದೀಪ ಬೆಳಗಿ ಪ್ರಸಾದ ಸೇವಿಸಿದರೆ ಆತನಿಗೆ ಖಂಡಿತವಾಗಿ ವಿಷ್ಣು ಲೋಕ ಪ್ರಾಪ್ತವಾಗುತ್ತದೆ. ಅಲ್ಲದೆ ಪುನರ್ಜನ್ಮ ಎಂದಿಗೂ ಆಗುವುದಿಲ್ಲ. ಹೀಗೆ ಪುರುಷರಷ್ಟೇ ಅಲ್ಲದೆ ಸ್ತ್ರೀಯರೂ ಕೂಡ ಆಚರಿಸಬಹುದು. ಮಾನವ ಜನ್ಮವೆತ್ತಿದ ನಂತರ ಮತ್ತೆ ಘೋರ ಪಾಪಗಳನ್ನು ಮಾಡಿ ಮರಣಾನಂತರದಲ್ಲಿ ಕ್ರೂರವಾದ ನರಕಯಾತನೆಯನ್ನು ಅನುಭವಿಸುವುದಕ್ಕಿಂತ ತಾನು ಬದುಕಿರುವಷ್ಟು ಕಾಲ ಮಾಘ ಮಾಸದಲ್ಲಿ ನದಿ ಸ್ನಾನ ಮಾಡಿ ದಾನ ಧರ್ಮ ಪುಣ್ಯಗಳನ್ನು ಆಚರಿಸಿ
ವೈಕುಂಠ ಪ್ರಾಪ್ತಿ ಹೊಂದುವುದು ಶ್ರೇಯಸ್ಕರವಲ್ಲವೇ? ಇದೇ ಮನುಷ್ಯನು ಮೋಕ್ಷವನ್ನು ಹೊಂದಲು ಸೂಕ್ತ ಮಾರ್ಗ. ಓ ಪಾರ್ವತಿಯೇ, ಯಾವ ಮನುಷ್ಯನು ಮಾಘಮಾಸವನ್ನು ತೃಣೀಕರಿಸುತ್ತಾನೋ ಅಂಥವನು ಅನುಭವಿಸುವ ನರಕಯಾತನೆಗಳನ್ನು ಕುರಿತು ವಿವರಿಸುತ್ತೇನೆ. ಸಾವಧಾನ ಚಿತ್ತದಿಂದ ನೀನು ಕೇಳುವಂತನಾಗೋ. ನಾನು ತಿಳಿಯಲ್ಪಡಿಸಿದ ರೀತಿಯಲ್ಲಿ ಯಾವ ಮನುಷ್ಯನು ಮಾಘಮಾಸದ ಪ್ರಾತಃ ಕಾಲದಲ್ಲಿ ನದಿ ಸ್ನಾನ ಮಾಡಿ ಜಪವನ್ನಾಗಲಿ ವಿಷ್ಣು ಪೂಜೆಯನ್ನಾಗಲಿ ಯಥಾಶಕ್ತಿ ದಾನಾದಿ ಪುಣ್ಯಗಳನ್ನಾಗಲಿ ಮಾಡುವುದಿಲ್ಲವೋ ಅಂಥವನು ಮರಣಾಂತರದಲ್ಲಿ ಸಮಸ್ತ ನರಕ ಬಾಧೆಗಳನ್ನು ಅನುಭವಿಸ್ತಾನೆ. ಗೊತ್ತಾಯ್ತಾ? ಕುಂಬಿಸವನೆಂಬ ನರಕದಲ್ಲಿ ತಳ್ಳಲ್ಪಡುತ್ತಾನೆ, ಅಗ್ನಿಯಲ್ಲಿ ಸುಡಲ್ಪಡುತ್ತಾನೆ, ಗರಗಸದಿಂದ ಖಡ್ಗದಿಂದ ಕತ್ತರಿಸಲ್ಪಡುತ್ತಾನೆ, ಕುದಿಯುವ ಎಣ್ಣೆಯಲ್ಲಿ ಹಾಕಲ್ಪಡುತ್ತಾನೆ, ಭಯಂಕರವಾದ ಯಮಕಿಂಕರದಿಂದ ಪೀಡಿಸಲ್ಪಡುತ್ತಾನೆ. ಯಾವ ಸ್ತ್ರೀ ಬೆಳಗಿನ ಜಾವವೇ ಎದ್ದು ಕಾಲಕೃತ್ಯಗಳನ್ನು ಪೂರೈಸಿಕೊಂಡು ನದಿಗೆ ಹೋಗಿ ಸ್ನಾನ ಮಾಡಿ ಸೂರ್ಯ ನಮಸ್ಕಾರ ವಿಷ್ಣು ಪೂಜೆ ಮಾಡಿ ತನ್ನ ಪತಿ ಪಾದಗಳಿಗೆ ನಮಸ್ಕರಿಸಿ ಅತ್ತೆ ಮಾವಂದಿರ ಸೇವೆ ಮಾಡುವಳೋ ಅಂಥ ಉತ್ತಮ ಸ್ತ್ರೀ ಮುತ್ತೈದೆತನದಿಂದಾಗಿ ಸಕಲ ಬಲದಲ್ಲಿ ಸಕಲ ಸೌಖ್ಯಗಳನ್ನು ಅನುಭವಿಸುವಳು. ಇದು ಸತ್ಯ. ಮಾಘ ಮಾಸದಲ್ಲಿ ಯಾವ ಸ್ತ್ರೀ ಹಾಗೆ ಮಾಡುವುದಿಲ್ಲವೋ ಅಂತಹ ಸ್ತ್ರೀಯು ಮುಖವನ್ನು ನೋಡಿದ ಕೂಡಲೇ ಸಕಲ ದೋಷಗಳು ಉಂಟಾಗುವುದಲ್ಲದೆ ಆಕೆ ಹಂದಿ ನಾಯಿ ಜನ್ಮತಾಳಿ ದೀನ ಸ್ಥಿತಿಯಲ್ಲಿ ತಲುಪುತ್ತಾಳೆ. ಮಾಘಮಾಸ ಸ್ನಾನಕ್ಕೆ ವಯೋಪರಿಮಿತಿ ಇಲ್ಲ. ಬಾಲಕನಾದರೂ ಯುವಕನಾದರೂ ವೃದ್ಧನಾದರೂ ಸ್ತ್ರೀಯಾದರೂ ಬಾಲಕಿಯಾದರೂ ಯೌವನವತಿಯಾದರೂ ಯಾವ ಆಶ್ರಮವಾದರೂ ಯಾವ ಕುಲದಾದರೂ ಕೂಡ ಯಾವ ಮಾಘಮಾಸ ಸ್ನಾನವನ್ನು ಮಾಡಬಹುದು. ಈ ಮಾಸ ಪೂರ್ತಿ ತುಂಬ ನೇರ ನಿಷ್ಠೆಗಳಿಂದ ಇದ್ದಲ್ಲಿ ಕೋಟಿ ಯಜ್ಞ ಮಾಡಿದಷ್ಟು ಪುಣ್ಯ ಉಂಟಾಗುತ್ತದೆ. ಇದು ಎಲ್ಲರ ಶ್ರೇಯಕ್ಕೆ ಅಭಿವೃದ್ಧಿಗೆ ಆಗತ್ತೆ. ಪಾರ್ವತಿ ಹೇಳ್ತಾಳೆ, ಕೆಟ್ಟವರ ಸಹವಾಸ ಮಾಡಿದವರು, ಬ್ರಹ್ಮಹತ್ಯಾದಿ ಮಹಾಪಾವಗಳನ್ನು ಮಾಡಿದವರು, ಬಂಗಾರನ್ನು ಕದ್ದವರು, ಗುರುಪತ್ನಿಯೊಂದಿಗೆ ದೈಹಿಕ ಸಂಬಂಧವುಳ್ಳವರು, ಮದ್ಯ ಸೇವಿಸಿ ಪರಸ್ತ್ರೀಯೊಂದಿಗೆ ಸಂಪರ್ಕ ಹೊಂದುವವರು, ಪ್ರಾಣಿಹಿಂಸೆ ಮಾಡುವವರು ಮಾಘ ಮಾಸದಲ್ಲಿ ನದಿ ಸ್ನಾನ ಮಾಡಿ ವಿಷ್ಣುವನ್ನು ಪೂಜಿಸಿದರೆ ಅವರ ಸಮಸ್ತ ಪಾಪಗಳು ನಶಿಸಿ ಹೋಗುವುದಲ್ಲದೆ ಜನ್ಮಾಂತರದಲ್ಲಿ ವೈಕುಂಠ ಪ್ರಾಪ್ತಿ ಉಂಟಾಗುತ್ತದೆ. ಹಾಗೂ ಕುಲಭ್ರಷ್ಟನಾದವನು, ಕಿಂಚಿತ್ ಮಂತ್ರವಾದರೂ ದಾನ ಧರ್ಮಗಳನ್ನು ಮಾಡದವನು, ಪರರನ್ನು ವಂಚಿಸಿ ಅವರ ಬಳಿ ಇದ್ದ ಧನವನ್ನು ಅಪಹರಿಸಿದವನು, ಸುಳ್ಳು ಹೇಳಿ ಕಾಲ ಕಳೆಯುವವನು, ಮಿತ್ರದ್ರೋಹಿ, ಹತ್ಯೆ ಮಾಡುವವನು, ಬ್ರಾಹ್ಮಣರನ್ನು ಹಿಂಸಿಸುವವನು, ವ್ಯಭಿಚಾರಿ, ಗೃಹಗಳಲ್ಲಿ ಓಡಾಡಿ ತಾಳಿ ಕಟ್ಟಿದ ಮಡದಿ ಮಕ್ಕಳಿಗೆ ಕಷ್ಟ ಕೊಡುವವರು, ತಾಳಿ ಕಟ್ಟಿದ ಮಡದಿ ಮಕ್ಕಳಿಗೆ ಕಷ್ಟ ಕೊಡುವವನು, ರಾಜದ್ರೋಹಿ, ಗುರುದ್ರೋಹಿ, ದೈವಭಕ್ತಿ ಇಲ್ಲದವನು, ದೈವಭಕ್ತರನ್ನು ಹೀಯಾಳಿಸುವವನು, ದುರಹಂಕಾರ ಉಳ್ಳವನು, ತಾನೇ ದೊಡ್ಡವನೆಂಬ ಅಹಂಭಾವದಿಂದ ದೈವ ಕಾರ್ಯಗಳನ್ನು ಧರ್ಮ ಕಾರ್ಯಗಳನ್ನು ಹಾಳು ಮಾಡುತ್ತಾ ದಂಪತಿಗಳ ನಡುವೆ ವಿಚ್ಛೇದಗಳನ್ನು ಉಂಟು ಮಾಡಿ ಸಂಸಾರವನ್ನು ಬೆಳೆಸುವವನು, ಮನೆಗಳನ್ನು ಹಾಳು ಮಾಡುವವನು, ಕೆಟ್ಟ ಕೆಲಸಗಳಿಗೆ ಪ್ರೋತ್ಸಾಹವನು, ಈ ರೀತಿಯಾಗಿ ಪಾಪಕರ್ಮಗಳನ್ನು ಮಾಡುವವನು ಸಹಿತ ಯಾವುದೇ ಪ್ರಾಯಶ್ಚಿತ ಕಾರ್ಯಗಳನ್ನು ಮಾಡದೆಯೇ ಮಾಘ ಮಾಸದಲ್ಲಿ ಸ್ನಾನ ಮಾಡಿದ ಪಾತ್ರಕ್ಕೆ ಪವಿತ್ರನಾಗ್ತಾನೆ. ಅದರಿಂದ ಮಾಘ ಮಾಸದ ಸ್ನಾನ ಮಾಡಿ. ದೇವಿ, ಇನ್ನೂ ಅದರ ಮಹಿಮೆಯನ್ನು ವಿವರಿಸ್ತೇನೆ ಕೇಳು. ತಿಳಿದು ಪಾಪ ಮಾಡುವವನು, ಕ್ರೂರ ಕರ್ಮಗಳನ್ನು ಆಚರಿಸುವವನು, ಲಜ್ಜೆ ಬಿಟ್ಟು ತಿರುಗಾಡವನು, ಬ್ರಾಹ್ಮಣ ದ್ವೇಷಿ ಮುಂತಾದವನು ಮಾಘ ಮಾಸದಲ್ಲಿ ಉದಯ ಕಾಲದಲ್ಲಿ ನದಿ ಹೋಗಿ ಸ್ನಾನ ಮಾಡಿದರೆ ಅದರ ಪಾಪಗಳೆಲ್ಲವೂ ನಾಶವಾಗುತ್ತವೆ. ಮಾಘ ಮಾಸ ಸ್ನಾನವನ್ನು ಪ್ರಾತಃ ಕಾಲದಲ್ಲಿಯೇ ಮಾಡಬೇಕು. ಹಾಗೆ ಮಾಡಿದರೆ ಸತ್ಫಲ ಉಂಟಾಗುತ್ತದೆ. ಯಾವ ಮನುಷ್ಯ ಭಕ್ತಿ ಶ್ರದ್ಧೆಗಳಿಂದ ಮಾಘ ಮಾಸದ ಮೊದಲಿನಿಂದಲೂ ಕೊನೆಯವರೆಗೂ ಸ್ನಾನವನ್ನು ಮಾಡುವನೆಂದು ಸಂಕಲ್ಪ ಮಾಡುತ್ತಾನೋ ಅಂತಹ ಮನುಷ್ಯನಿಗೆ ಪಾಪಗಳು ತೊಲಗಿ ಯಾವುದೇ ದೋಷವೂ ಉಂಟಾಗದೆ ಪರಿಶುದ್ಧರಾಗುತ್ತಾನೆ. ಆತ ಮೋಕ್ಷಕ್ಕೆ ಅರ್ಹನಾಗುತ್ತಾನೆ. ಶಾಂಭವಿ 12 ಮಾಸಗಳಲ್ಲಿ ಮಾಘ ಮಾಸ ಅತ್ಯಂತ ಪವಿತ್ರವಾದುದು. ದೇವತೆಗಳಿಗೆ ಶ್ರೀಮನ್ನಾರಾಯಣನು ಪ್ರಮುಖನು. ಎಲ್ಲ ಶಾಸ್ತ್ರಗಳಲ್ಲಿಯೂ ವೇದ ಪ್ರಧಾನವಾದುದು. ಎಲ್ಲ ಜಾತಿಗಳಲ್ಲಿಯೂ ಬ್ರಾಹ್ಮಣನು ಅಧಿಕನು. ಎಲ್ಲ ಪರ್ವತಗಳಲ್ಲಿಯೂ ಮೇರು ವೃತ್ತ ಉನ್ನತವಾದುದು. ಹಾಗೆ ಎಲ್ಲ ಮಾಸಗಳಲ್ಲೂ ಮಾಘ ಮಾಸ ಶ್ರೇಷ್ಠವಾದುದು. ಹಾಗೆ ಎಲ್ಲ ಮಾಸಗಳಲ್ಲಿ ಮಾಘ ಮಾಸ ಶ್ರೇಷ್ಠವಾದುದು. ಆ ಮಾಸವನ್ನು ಆಚರಿಸುವ ಯಾವ ಅಲ್ಪ ಕಾರ್ಯವಾದರೂ ಉನ್ನತ ಮಾಸವನ್ನು ಆಚರಿಸುವ ಯಾವ ಅಲ್ಪ ಕಾರ್ಯವಾದರೂ ಉನ್ನತ ಫಲಗಳನ್ನು ಮಾಡುತ್ತೆ. ಚಳಿಯಿಂದ ಸ್ನಾನ ಮಾಡದ ಮನುಷ್ಯನು ತನಗೆ ಲಭ್ಯವಾಗಲಿರುವ ಪುಣ್ಯಫಲವನ್ನು ಕಾಲಿನಿಂದ ಒದ್ದಂತೆಯೇ ಆಗುತ್ತದೆ. ವಯೋವೃದ್ಧರು, ರೋಗಿಗಳು ಚಳಿಯಲ್ಲಿ ತಣ್ಣೀರು ಸ್ನಾನ ಮಾಡಲಾರರು. ಆದ್ದರಿಂದ ಅಂಥವರಿಗೆ ಒಣಗಿದ ಕಟ್ಟಿಗೆಗಳಿಂದ ತಂದು ಬೆಂಕಿ ಮಾಡಿ ಅವರಿಗೆ ಚಳಿ ಕಾಯಿಸಿ ನಂತರ ಸ್ನಾನ ಮಾಡಿಸಿದರೆ ಆ ಸ್ನಾನ ಫಲವನ್ನು ಪಡೆಯಬಲ್ಲವರು. ಇಂದಾವುದೋ ಅಲ್ಲದೆ ಚಳಿ ಕಾಸಿದವರು ಸ್ನಾನ ಮಾಡಿ ಶ್ರೀಹರಿಯ ದರ್ಶನ ಮಾಡಿದ ನಂತರ ಅಗ್ನಿದೇವನಿಗೆ ಸೂರ್ಯ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ನೈವೇದ್ಯ ಬಿಡಬೇಕು. ಮಾಘ ಮಾಸದಲ್ಲಿ ಪರಿಶುದ್ಧನಾದ ಒಬ್ಬ ಬಡ ಬ್ರಾಹ್ಮಣನಿಗೆ ವಸ್ತ್ರದಾನ ಮಾಡಿದರೆ ಉತ್ತಮ ಫಲ ಉಂಟಾಗುತ್ತದೆ. ಈ ರೀತಿಯಾಗಿ ಆಚರಿಸಲ್ಪಡುವವರನ್ನು ನೋಡಿ ಯಾವ ಮನುಷ್ಯನಾದರೂ ಅಸಹ್ಯ ಕೊಂಡಲ್ಲಿ ಇಲ್ಲವೇ ಅಡಚಣೆ ಉಂಟು ಮಾಡದಲ್ಲಿ ಮಹಾಪಾಪಗಳು ಪ್ರಾಪ್ತವಾಗುತ್ತದೆ. ಮಾಘ ಮಾಸ ಪ್ರಾರಂಭದೊಡನೆ ವೃದ್ಧರಾದ ತಂದೆ ತಾಯಿಯರನ್ನು ತನ್ನ ಮಡದಿಯನ್ನು ಇಲ್ಲವೇ ಕುಟುಂಬ ಸದಸ್ಯರನ್ನು ಮಾಘ ಮಾಸ ಸ್ನಾನ ಮಾಡುವಂತೆ ಯಾವ ಮನುಷ್ಯನು ಮಾಡುತ್ತಾನೋ ಆತನಿಗೆ ಮಾಘ ಮಾಸ ಫಲ ಖಂಡಿತ ಉಂಟಾಗುತ್ತದೆ.
ಆ ರೀತಿಯಾಗಿ ಬ್ರಾಹ್ಮಣನಾಗಲಿ, ವೈಶ್ಯನಾಗಲಿ, ಕ್ಷತ್ರಿಯನಾಗಲಿ, ಶೂದ್ರನಾಗಲಿ ಮಾಘ ಮಾಸ ಸ್ನಾನ ಮಾಡುವಂತೆ ಹೇಳಿದರೆ ಅವರು ಪುಣ್ಯಲೋಕ ಹೋಗುವುದಕ್ಕೆ ಯಾವುದೂ ಅಡಚಣೆಗಳು ಇರೋದಿಲ್ಲ. ಮಾಘ ಮಾಸ ಸ್ನಾನ ಮಾಡಿದವನಾಗಲಿ, ಮಾಡಲಾಗದವರನ್ನಾಗಲಿ, ಪ್ರೋತ್ಸಾಹಿಸುವವರನ್ನಾಗಲಿ ನೋಡಿ ಆಕ್ಷೇಪಿಸುವ ಪರಿಹಾಸ ಮಾಡುವವರಿಗೆ ಘೋರ ನರಕಯಾತನೆ ಉಂಟಾಗುತ್ತದೆ. ಅಲ್ಲದೆ ಆಯಕ್ಷೀಣ, ವಂಶೀಕ್ಷೀಣೆ ಉಂಟಾಗಿ ದರಿದ್ರರಾಗುತ್ತಾರೆ. ನಡೆಯುವುದಕ್ಕೂ ಶಕ್ತಿ ಇಲ್ಲದವರು ಮಾಘ ಮಾಸದಲ್ಲಿ ಕೈಕಾಲು ಮುಖ ತೊಳೆದುಕೊಂಡು ತಲೆಯ ಮೇಲೆ ನೀರು ಪ್ರೋಕ್ಷಿಸಿಕೊಂಡು ಸೂರ್ಯ ನಮಸ್ಕಾರ ಮಾಡಿ ಮಾಘಪುರಾಣವನ್ನು ಓದುವುದಾಗಲಿ ಕೇಳುವುದಾಗಲಿ ಮಾಡಿದರೆ ಜನ್ಮಾಂತರದಲ್ಲಿ ವಿಷ್ಣು ಸಾನ್ನಿಧ್ಯವನ್ನು ಹೊಂದುವರೋ. ಗೊತ್ತಾಯ್ತಾ? ಅದನ್ನಾರು ನಿಮ್ಗೆ ಆಗದೆ ಹೋದರೆ ಮಾಘ ಮಾಸದ ಪುರಾಣವನ್ನು ಕೇಳಿ. ಪಾಪ ದರಿದ್ರ ಕಳೆದು ಹೋಗಬೇಕೆಂದು ಮಾಘ ಮಾಸ ಸ್ನಾನಕ್ಕಿಂತಲೂ ಮತ್ತೊಂದು ಪುಣ್ಯಕಾರ ಯಾವುದೂ ಇಲ್ಲ. ಮಾಘ ಮಾಸದಿಂದ ಉಂಟಾಗುವ ಫಲ ಎಂಥದ್ದೆಂದರೆ 100 ಅಶ್ವಮೇಧ ಯಾಗ ಮಾಡಿ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಟ್ಟರೆ ಎಂತಹ ಪುಣ್ಯಫಲ ಉಂಟಾಗುತ್ತದೋ ಮಾಘ ಮಾಸ ಸ್ನಾನದಿಂದ ಅಂತಹ ಪುಣ್ಯಫಲ ಉಂಟಾಗುತ್ತದೆ. ಬ್ರಾಹ್ಮಣ ಹತ್ಯೆ, ಪಿತೃಹತ್ಯಾದಿ ಮಹಾಪಾತಕಗಳನ್ನು ಮಾಡಿದ ಮನುಷ್ಯನಾದರೂ ಮಾಘ ಮಾಸದಲ್ಲಿ ಕಡುನಿಷ್ಠೆಯಿಂದ ಇದ್ದರೆ ಗೌರವ ನರಕಯಾತ್ರೆಗಳನ್ನು ವಿಮುಕ್ತರಾಗುತ್ತಾನೆ. ಆದ್ದರಿಂದ ಪಾರ್ವತಿ ಮಾಘ ಮಾಸ ಸ್ನಾನದಿಂದ ಎಂತಹ ಫಲ ಉಂಟಾಗುವುದೆಂದು ವಿವರಿಸಿ ಹೇಳಿದ. ನೀನೂ ಕೂಡ ನಾನು ಹೇಳಿದ ರೀತಿ ಆಚರಿಸಿ ಎಂದು ಹೇಳ್ತಾರೆ. ನಮಃ ಶಿವಾಭ್ಯಾಂ ವೃಷವಾಹನಾಭ್ಯಾಂ ವಿರಿಂಚಿ ವಿಷ್ಣುಂಧ್ರ ಸುಪೂಜಿತಾಭ್ಯಾಂ ವಿಭೂತಿ ಪಾಟೀರ ವಿಲೇಪನಾಭ್ಯಾಂ ನಮೋ ನಮಃ ಶಂಕರ ಪಾರ್ವತೀಭ್ಯಾಂ. ಋಷಭ ವಾಹನದ ಮೇಲೆ ಆಸೀನರಾಗಿ ಬ್ರಹ್ಮ ವಿಷ್ಣು ಮಹೇಂದ್ರರಿಂದ ಪೂಜಿಸಲ್ಪಡುವ ವಿಭೂತಿ ಶ್ರೇಷ್ಠ ಸುಗಂಧ ಸುವಾಸನೆಗಳಿಂದ ಕಂಗೊಳಿಸುವ ಶಿವಪಾರ್ವತಿಯರಿಗೆ ಭಕ್ತಿಪೂರ್ವಕವಾಗಿ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಇವತ್ತು ನಾವು ಮಾಘಪುರಾಣದ 13ನೇ ಅಧ್ಯಾಯವನ್ನು ನಾವು ತಿಳ್ಕೊಂಡ್ವು. ನಾಳೆ 14ನೇ ಅಧ್ಯಾಯನ ತಿಳ್ಕೊಳ್ಳೋಣ. ಇವತ್ತು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 11/2/2025 ಮಂಗಳವಾರ, ಮಾಘ ಮಾಸ, ಶುಕ್ಲಪಕ್ಷ, ಶಿಶಿರ ಋತು, ತಿಥಿ ಚತುರ್ದಶಿ, ಸಾಯಂಕಾಲ 6:44 ತನಕ ಇದೆ. ನಕ್ಷತ್ರ ಪುಷ್ಯ, ಸಾಯಂಕಾಲ 6:41 ತನಕ ಇದೆ. ಮಳೆ ಧನಿಷ್ಠ 2ನೇ ಪಾದ. ರಾಹುಕಾಲ 3:34ರಿಂದ 5 ಗಂಟೆ 2 ನಿಮಿಷ ತನಕ ಇದೆ. ಕುಳಿಕ ಕಾಲ 12:38ರಿಂದ 2 ಗಂಟೆ 6 ನಿಮಿಷ ತನಕ ಇದೆ. ಯಮಗಂಡ ಕಾಲ 11:10ರಿಂದ 12:32 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ಯಾರು ಮಾಘ ಮಾಸದಲ್ಲಿ ಮಾಘ ಮಾಸ ಪುರಾಣ ಕೇಳಿ ನೀವು ಹೋಗಿ ನದಿ ಸ್ನಾನ ಮಾಡ್ತಿರೋ ಅವರಿಗೆಲ್ಲ ಪುಣ್ಯ ಕಾರ್ಯಗಳು ದೊರೆಯುತ್ತೆ ಮತ್ತು ನೀವು ಅಂದ್ಕೊಂಡು ಕೆಲಸ ನಡೆಯುತ್ತೆ ಅಂತ ಗುರುಗಳು ತಿಳಿಸಿದ್ದಾರೆ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.